ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಕುಕ್ವಾಡ ಒಂದು ಇಂಪಾರ್ಟೆಂಟ್ ಗ್ರಾಮ ಆಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವರು ಇರಬಹುದು ಅಥವಾ ಅವರ ಅಜ್ಜ ಏನಿದ್ರು ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಕೂಡ ಈ ಒಂದು ಬೂತ್ ಅಥವಾ ಈ ಒಂದು ಪ್ರಾಂತ್ಯದ ಮತಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಸಿಗ್ತಿದ್ವು. ಅದಕ್ಕೆ ಕಾರಣ ಅವ್ರದ್ದೊಂದು ಫ್ಯಾಕ್ಟರಿ ಇರುವಂಥದ್ದು. ಈ ಗ್ರಾಮದ ಹಿರಿಯರೊಬ್ಬರು ಇದ್ದಾರೆ, ಬನ್ನಿ ಮಾತಾಡ್ಸೋಣ ಏನಂತಾರೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ಕೃಷ್ಣಪ್ಪ. ಸರ್, ಎಲೆಕ್ಷನ್ ಶುರುವಾಗಿದೆ, ಇಬ್ರು ಇದ್ದಾರೆ, ಅನ್ಸುತ್ತೆ ನಿಮ್ಗೆ? ಈಗ ಹಾಕಂದ್ರೆ ಯಾರಿಗ್ಯಾರ ಒಬ್ರಿಗೆ ತಿಳಿದವ್ರಿಗೆ ಅವ್ರಿಗೆ ಹಾಕ್ಬೇಕು, ಇವ್ರಿಗೆ ಹಾಕ್ಬೇಕು ಅನ್ನೋದೇನು ಅನುಮಾನ ಇಲ್ಲ. ತಿಳಿದವ್ರಿಗೆ ಹಾಕೋದು. ಅಲ್ಲ, ಯಾರ್ಯಾರು ಇದಾರೆ ಗೊತ್ತಾ ನಿಮ್ಗೆ ಹೆಸರುಗಳು? ಯಾವ ನೋಡೋದಿಲ್ಲ, ಓದಕ್ ಬರೋದಿಲ್ಲ, ಅವನ್ನೇನು ನೋಡೋದಿಲ್ಲ. ಮತ್ತೆ ಬರೀ ಸಿಂಬಲ್ ನೋಡ್ತೀರಾ? ಟಿವಿ ಅಷ್ಟೇ. ಟಿವಿ ನೋಡ್ತೀವಿ ಅಷ್ಟೇ. ಈಗ ನೀವು ಈ ಶಾಮನೂರು ಶಿವಶಂಕರಪ್ಪ ಅವ್ರು ಇದ್ದಾಗಿಂದನೂ ಓಟ್ ಹಾಕಿದಿರಿ. ಈಗ ಅವ್ರ ಮೊಮ್ಮಗ ಬಂದಿದ್ದಾರೆ, ಏನ್ ಅನ್ಸುತ್ತೆ? ನೋಡೋಣ, ಹಾಕೋಣ ಇದೊಂದ್ಸಲ. ಬರ್ಲಿ, ಅವರೇ ಬರ್ಲಿ, ಅವಕಾಶ ಸಿಕ್ಕತಿ, ಮಾಡೋಣ. ಇಲ್ಲಿ ರೋಡು ಎಲ್ಲ ಚೆನ್ನಾಗಿ ಮಾಡಿಸಿದಾರ ಅವರು? ಮಾಡಿಸಿದಾರ, ರೋಡ್ ಮಾಡಿಸ್ಯಾರ. ಫ್ಯಾಕ್ಟ್ರಿ ಐತಿ. ಫ್ಯಾಕ್ಟ್ರಿ ಏನು ಅವ್ರದ್ದೇನು ಅಲ್ಲ, ಅದು ಗೌರ್ಮೆಂಟ್ ಫ್ಯಾಕ್ಟ್ರಿ. ಅವರು ನಡೆಸ್ತಾರ ಆಟ. ಇಲ್ಲಿ ಎಷ್ಟು ಓಟ್ ಇರ್ಬೋದು ಸರ್? ಎಷ್ಟು ಇಲ್ಲಿ ಎಷ್ಟದು ಅನ್ನೋದು ನಮ್ಮ ಬಡಾವಣೆಗೆ ಅಷ್ಟೇ ಗೊತ್ತು. ನಮ್ದು ಎಷ್ಟು? ಒಂದು 1000 ಚಿಲ್ಲರೆ ಇರ್ಬೋದು ಅಷ್ಟೇ. ಇಲ್ಲಿ ಊರ ಭಾಳ ಅದಾವ. ಊರು ಅತ್ಲ ಮ್ಯಾಕ ಈ ಕಡೆಗೆ ಕ್ವಾಟ್ರಾಸು ಎಲ್ಲ ಕಡೆಗೆ ಅದಾವ. ಯಾರು ಗೆಲ್ತಾರ ಅನ್ಸುತ್ತೆ ನಿಮಗೆ? ಅದನ್ನೇನು ಹೇಳೋದಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಹನುಮಂತಪ್ಪ. ಚುನಾವಣೆ ನಡೀತಿದೆ, ಗೊತ್ತಲ್ಲ ನಿಮ್ಗೆ? ಗೊತ್ತೇಳ್ರಿ. ಈಗ ಯಾರ್ಯಾರು ಇದಾರೆ ಅಂತ ಗೊತ್ತಾ ನಿಮ್ಗೆ ಹೆಸರುಗಳು? ಗೊತ್ತಿದ್ದಾರೆ. ಕಾಂಗ್ರೆಸ್ ಇದ್ದ ಸಮರ್ಥ ಮಲ್ಲಿಕಾರ್ಜುನ್, ಬಿಜೆಪಿ ಇದ್ದ ಶ್ರೀನಿವಾಸ್ ದಾಸ್ಕರಿಯಪ್ಪ. ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಈಗ ಇದು ಹೇಳ್ಬೇಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಇದು ಯಾವಾಗ್ಲೂ. ಈಗ ಸ್ವಲ್ಪ ಬದಲಾವಣೆ ಬಯಸ್ತಿದ್ದಾರೆ. ಬದಲಾವಣೆ ಆಗ್ಬೇಕಂತ ಆಗ್ಬೇಕಂತೀರಿ. ಅಲ್ಲ, ಈಗ ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರಿಗೆ ಒಂದು ಚಾನ್ಸ್ ಕೊಡ್ಬೇಕಿತ್ತು ಅಂತ ಎಲ್ಲರೂ ಹೇಳ್ತಿದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಮನ್ಸಿಕೆ ಅಲ್ಪಸಂಖ್ಯಾತರಿಗೆ ಇಲ್ಲಿವರೆಗೆ ಯಾವುದೇ ಇಲ್ಲ. ಇಲ್ಲಿ ಈ ಕಡೆಗೆ ನಮ್ಮ ಜಾಸ್ತಿ ಅಂತಂದ್ರೆ ಇವ್ರಿಗೆ ಬಿಜೆಪಿ ಕಾಂಗ್ರೆಸ್ ಅಂತ ಜಾಸ್ತಿ ಐತಿ. ಅಲ್ಲ, ಈಗ ಈ ಎಲೆಕ್ಷನ್ ಅಲ್ಲಿ ಏನಾಗ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ? ಈ ಎಲೆಕ್ಷನ್ ಅಲ್ಲಿ ಬದಲಾವಣೆ ಆಗ್ಬೋದಂತ ಐತ್ರಿ. ಅಂದ್ರೆ ಈಗ ಬಿಜೆಪಿಗೆ ಏನಾದ್ರು ಅವಕಾಶ ಸಿಗತ್ತಂತೀರಿ? ಸಿಗ್ಬೋದು, ಈ ಸಲ ಸಿಗ್ಬೋದು ಅಂತ ಐತಿ. ಯಾಕಂದ್ರೆ ಬಂಡಾಯ ಅಭ್ಯರ್ಥಿ ನಿಂತ್ಕೊಂಡಿರೋದ್ರಿಂದ ಬಿಜೆಪಿ ಅವಕಾಶಗಳು ಬಹಳ ಅಂತ ಹೇಳ್ಬೋದು. ಈ ಕ್ಯಾಂಡಿಡೇಟ್ ಹೆಂಗ್ ಅನ್ಸುತ್ತೆ ನಿಮ್ಗೆ, ದಾಸ್ಕರಿಯಪ್ಪ ಅವ್ರ ಬಗ್ಗೆ? ಅವರು ಉತ್ತಮ ಸರ್, ಬಿಜೆಪಿ ಕಟ್ಟಾಳ ಅವರು ಕೆಲಸ ಮಾಡ್ಬೋದಂತ ಅನಿಸಿಕೆ ಐತ್ರಿ ಮುಂದೆ. ಈಗ ಆ ಹುಡುಗ ನಿಂತಿದಾರಲ್ಲ ಸಮರ್ಥ ಅವರು, ಅವ್ರ ಬಗ್ಗೆ ಏನು ನಿಮ್ಗೇನು ಅಭಿಪ್ರಾಯ ಇಲ್ಲ? ಬಗ್ಗೆ ಏನಿಲ್ಲ ಸರ್ ಅಭಿಪ್ರಾಯ. ಹೊಸಬ್ರಾಗ್ತಾರ, ಏನು ಅಭಿಪ್ರಾಯ ಇಲ್ಲ. ಈ ಒಟ್ನಲ್ಲಿ ಈ ಸಲ ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಬೇಕು ಸರ್. ಈ ಗ್ಯಾರಂಟಿಗಳ ಬಗ್ಗೆ ಏನಂತೀರಿ ನೀವು? ಗ್ಯಾರಂಟಿ ಸರ್, ಜನಕ್ಕೆ ಕೆಲವರಿಗೆ ಅನುಕೂಲ ಆಗೈತಿ, ಕೆಲವರಿಗೆ ಅನಾನುಕೂಲ ಆಗೈತಿ. ಕೆಲವ್ರಿಗೆ ಬಳಸ್ಕೊಂತಾರೆ, ಕೆಲವರು ಬಳಸ್ಕೊಂತಲ್ಲ. ಹಿಂಗಾಗಿ ಗ್ಯಾರಂಟಿ ಇದ್ದ ಅನುಕೂಲ ಅನಾನುಕೂಲ ಹೆಚ್ಚಾಗಿದೆ. ಸರ್ ಹೇಳಿದ್ನಲ್ಲಿ ಈಗ ಗ್ಯಾರಂಟಿ ಏನು ಗ್ಯಾರಂಟಿ ಏನು ಎಲ್ಲಿಂದ ಕೊಡದಾರ ದುಡ್ಡು? ಅವರು ಯಾರು ದುಡ್ಡು ಕೊಡದಾರ? ಅವ್ರು ದುಡ್ಡು ಕೊಡದಾರ? ನಮ್ದು ತಲೆ ಹೊಡೆದು ಕೊಟ್ಟಿರೋದು ಗ್ಯಾರಂಟಿ ದುಡ್ಡು. ಎಷ್ಟು ಕೋಟಿ ಸಾಲ ಮಾಡಿದಾರ ಅವ್ರು? ಐತ ಲೆಕ್ಕ ಐತ್ರ ನೋಡ್ರಿ, ಎಷ್ಟು 1000 ಕೋಟಿ ಐತಿ ನಾ ಸಾಲ ಇವತ್ತಿನ ದಿವಸ. 2,000 ಆಗ್ತಿರಲ್ಲ, ಯಾತ ಬೆಂಕಿ ಹಟ್ಬೇಕು? ಅದನ್ನ ಬುದ್ಧಿಲ್ಲ ಅವ್ರಿಗೆ. ಇತ್ಲಾಗ ಕೊಟ್ಟು ಇತ್ಲಾಗ ನಮ್ಮ ಬ್ರ್ಯಾಂಡಿ ರೇಟ್ ಜಾಸ್ತಿ ಮಾಡಿದಾರಲ್ಲ, ಅದನ್ನ ಯಾರು ಕೊಡ್ತಾರ? ಫಸ್ಟ್ ಚಾರ್ಜ್ ಮಾಡಿದಾರ, ಅದನ್ನ ಮಾಡಿದಾರ, ಇದನ್ನ ಮಾಡಿದಾರ. ಅದನ್ನ ಹೇಳದೇನ್ರಿ, ಎಲ್ಲದಕ್ಕೂ ಬೆಂಕಿ ಹಟ್ಟದ. ತಗೊಂಡ್ ಏನ್ ಮಾಡೋಣ? ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತಲ್ಲ ಅವ್ರಿಗೆ ಆತ, ನನಗೇನಾತ? ನನಗೆ ಕೊಡ್ಬೇಕ ಅವ್ರು, ಅವ್ರಿಗೆ ಆತ. ಹಿಡ್ರಿ ಅವ್ರಿಗೆ, ನಮ್ಮ ಅಣ್ಣಗೆ ಹೆಣ್ಮಕ್ಳಿಗೆ ಕೊಟ್ಟು ದುಡ್ಡು ಕೊಟ್ಟರೆ ಗಂಡ್ರನ್ನ ಮಕ್ಕಳನ್ನ ಬಿಟ್ಟು ಹೊಡ್ಬೇಕಾರೆ ಯಾರನ್ನ ಕಟ್ಕೊಂಡು ಅದು ಉಪಯೋಗ ಇಲ್ಲ. 2,000 ರೂಪಾಯಿ ಉಪಯೋಗ ಇಲ್ಲ. ಯಾತದ ಬೇಡ, ಅವ್ರು ಕೊಡೋದು ಬೇಡ, ಇಕ್ಕದ ಬೇಡ. ಜನ ಹಾಳಾಗಿ ಹೋಗ್ತೈತೆ, ಅಭಿವೃದ್ಧಿ ಇಲ್ಲ. ಕೆರೆ ಕಟ್ಟಡ ನೀರು ತುಂಬಿಸಂಗಿಲ್ಲ, ಕುಡಿಯೋ ನೀರಿಲ್ಲ, ವ್ಯವಸ್ಥೆ ಇಲ್ಲ, ಅವಳಲ್ಲ. ಬರ್ಬೇಕು BJP ಅಷ್ಟೇ. BJP ಒಂದೇ ಉತ್ತಮ ನಮ್ಮ ಲೆಕ್ಕ. ಈಗ ಎಲೆಕ್ಷನ್ ನಡೀತಾ ಇತ್ತಲ್ಲ, ಈಗ ದಾಸ್ಕರಿಯಪ್ಪ ಅಂತ ನಿಂತಿದಾರೆ, ಅಲ್ಲೇನು ಅನ್ಸತ್ತೆ ನಿಮಗೆ? ಎಲ್ಲ ಒಟ್ಟು ಬಂದು ಒಳ್ಳೇದು. ಎಲ್ಲ ಕಡೆಗೂ BJP ಬಂದರೆ ಒಳ್ಳೇದು. ಸೋತು ಹೋಗಿದ್ದಾರೆ,
ಕೈ ಅಂದ್ಕಂತ ಸೋತೋಗಿದ್ದಾರೆ ಬರೀ ಅವು ಕುರ್ಚಿ ಕೊಡಾಡ್ತಾರೆ ಕುರ್ಚಿ ನಾನು ಮೇಲೆ ನಾನು ಮಾಡಿ ನೀನು ಹೇಳಿ ಯಾತ ಬಂತದು ಅಷ್ಟೇ ಬಿ ಜೆ ಪಿ ಬರಲಿ ಅಂತ